ಕೃಷಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ, ನಿಮ್ಮ ಪತ್ನಿಯವ್ರ ಸಹೋದರ ಅಂತ ಹೇಳ್ತಾ ಇದ್ದಾರೆ. ನಾನು ಈಗ ಕಮಿಷನ್ ಮಾಡಿದ್ದೀನಿ. ನಾನು ಕಮಿಷನ್ ಎಂಕ್ವೈರಿ ಮಾಡಿ ಸತ್ಯ ಗೊತ್ತಾಗತ್ತಲ್ವಾ. ಕಮಿಷನ್ ಕೆಲಸ ಏನು? ಫ್ಯಾಕ್ಟ್ಸ್ ಫೈಂಡಿಂಗ್. ಫ್ಯಾಕ್ಟ್ಸ್ ಎಲ್ಲ ನೋಡ್ಲಿ ಅವರು. ಕುಮಾರಸ್ವಾಮಿ ಹೇಳದೆ ಸತ್ಯನಾ? ಕುಮಾರಸ್ವಾಮಿ ಯಾವಾಗಲೂ ಹಿಟ್ ಅಂಡ್ ರನ್ ಕೇಸ್ ಅವರು. ನೋಡಪ್ಪ, ನನ್ನ ಮೇಲೆ ವಾಟ್ ಅಫೆನ್ಸ್ ದಟ್ ಐ ಹ್ಯಾವ್ ಕಮಿಟೆಡ್, ಏನಾದ್ರು ಎಂಕ್ವೈರಿ ನಡೆದಿದ್ದೀವಿ ನನ್ನ ಮೇಲೆ? ಒಂದು ರಿಪೋರ್ಟ್ ಇದೆಯಾ? ಅಥವಾ ನಾನು ಆದೇಶ ಮಾಡಿರತಕ್ಕಂಥದ್ದು ಇದೆಯಾ? ಲೆಟರ್ ಬರೆದಿರೋದಿದೆಯಾ? ಏನೂ ಇಲ್ಲ. ಏನಾದ್ರು ಇದೆಯಂದ್ರೆ ನೀವು ಹೇಳಿಯಪ್ಪ, ನೋಡೋಣ, ಯಾವ್ದಾದ್ರು ತೋರಿಸಿ ಒಂದು. ಏನಾರು ಏನು ಪ್ರಭಾವ ಹೆಂಗ್ ಬೀರ್ತೀನಿ? ನಾನು ಮಿನಿಸ್ಟರ್ ಆಗಿದ್ನಾ? ಚೀಫ್ ಮಿನಿಸ್ಟರ್ ಇದ್ನಾ? ಆ ಥರ ಹೇಳ್ತಾರ್ರಿ. ಹಿಟ್ ಅಂಡ್ ರನ್ ಕೇಸ್ ಅಲ್ವಾ. ಕುಮಾರಸ್ವಾಮಿ ಯಾವಾಗ ಇಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲಿ ಎಂತದು, ಎಂತ ಪೆನ್ ಅದು? ಪೆನ್ ಡ್ರೈವ್. ಇಲ್ಲಪ್ಪ ಪೆನ್ ಡ್ರೈವ್, ಪೆನ್ ಡ್ರೈವ್. ಯಾವತ್ತು ಕೂಡ ಯಾವ ಅಲಿಗೇಷನ್ ಕೂಡ ಲಾಜಿಕಲ್ ಎಂಡ್ಗೆ ಇವತ್ತುವರೆಗೆ ಕುಮಾರಸ್ವಾಮಿ ತಗೊಂಡು ಹೋಗಿಲ್ಲ. ನನ್ನ ಹತ್ರ ದಾಖಲಾತಿ ಇದೆ. ಬಿಡಪ್ಪ. ನಂತರ ಕೃಷಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ, ನಿಮ್ಮ ಪತ್ನಿಯವ್ರ ಸಹೋದರ ಅಂತ ಹೇಳ್ತಾ ಇದ್ದಾರೆ. ನಾನು ಈಗ ಕಮಿಷನ್ ಮಾಡಿದ್ದೀನಿ. ನಾನು ಕಮಿಷನ್ ಎಂಕ್ವೈರಿ ಮಾಡಿ ಸತ್ಯ ಗೊತ್ತಾಗತ್ತಲ್ವಾ. ಕಮಿಷನ್ ಕೆಲಸ ಏನು? ಫ್ಯಾಕ್ಟ್ಸ್ ಫೈಂಡಿಂಗ್. ಫ್ಯಾಕ್ಟ್ಸ್ ಎಲ್ಲ ನೋಡ್ಲಿ ಅವರು. ಕುಮಾರಸ್ವಾಮಿ ಹೇಳದೆ ಸತ್ಯನಾ? ಕುಮಾರಸ್ವಾಮಿ ಯಾವಾಗಲೂ ಹಿಟ್ ಅಂಡ್ ರನ್ ಕೇಸ್ ಅವರು. ನೋಡಪ್ಪ, ನನ್ನ ಮೇಲೆ ವಾಟ್ ಅಫೆನ್ಸ್ ದಟ್ ಐ ಹ್ಯಾವ್ ಕಮಿಟೆಡ್, ಏನಾದ್ರು ಎಂಕ್ವೈರಿ ನಡೆದಿದ್ದೀವಿ ನನ್ನ ಮೇಲೆ? ಒಂದು ರಿಪೋರ್ಟ್ ಇದೆಯಾ? ಅಥವಾ ನಾನು ಆದೇಶ ಮಾಡಿರತಕ್ಕಂಥದ್ದು ಇದೆಯಾ? ಲೆಟರ್ ಬರೆದಿರೋದಿದೆಯಾ? ಏನೂ ಇಲ್ಲ. ಏನಾದ್ರು ಇದೆಯಂದ್ರೆ ನೀವು ಹೇಳಿಯಪ್ಪ, ನೋಡೋಣ, ಯಾವ್ದಾದ್ರು ತೋರಿಸಿ ಒಂದು. ಏನಾರು ಏನು ಪ್ರಭಾವ ಹೆಂಗ್ ಬೀರ್ತೀನಿ? ನಾನು ಮಿನಿಸ್ಟರ್ ಆಗಿದ್ನಾ? ಚೀಫ್ ಮಿನಿಸ್ಟರ್ ಇದ್ನಾ? ಆ ಥರ ಹೇಳ್ತಾರ್ರಿ. ಹಿಟ್ ಅಂಡ್ ರನ್ ಕೇಸ್ ಅಲ್ವಾ. ಕುಮಾರಸ್ವಾಮಿ ಯಾವಾಗ ಇಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲಿ ಎಂತದು, ಎಂತ ಪೆನ್ ಅದು? ಪೆನ್ ಡ್ರೈವ್. ಇಲ್ಲಪ್ಪ ಪೆನ್ ಡ್ರೈವ್, ಪೆನ್ ಡ್ರೈವ್. ಯಾವತ್ತು ಕೂಡ ಯಾವ ಅಲಿಗೇಷನ್ ಕೂಡ ಲಾಜಿಕಲ್ ಎಂಡ್ಗೆ ಇವತ್ತುವರೆಗೆ ಕುಮಾರಸ್ವಾಮಿ ತಗೊಂಡು ಹೋಗಿಲ್ಲ. ನನ್ನ ಹತ್ರ ದಾಖಲಾತಿ ಇದೆ.